ಹಲೋ ಬ್ಯೂಟಿಫುಲ್ ಸೋಲ್ಸ್. ತುಂಬಾ ಜನ ಕೇಳಿರ್ತೀರಾ ನೋ ಡ್ರಗ್ ಮತ್ತೆ ನೋ ಟಚ್ ಥೆರಪಿನ. ಬಟ್ ಎಷ್ಟೊಂದ್ ಜನಕ್ಕೆ ಅದ್ ಹೆಂಗ್ ವರ್ಕ್ ಆಗುತ್ತೆ, ಯಾವ್ಯಾವ ತರ ಅದ್ರಲ್ಲಿ ಹೀಲಿಂಗ್ ಇದೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ನಾನ್ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆ ನಾನಿವತ್ತು ರಾಹುಲ್ ಸರ್ ಜೊತೆ ಕೂತಿದ್ದೀನಿ. ಏನಂದ್ರೆ ನಮ್ ದೊಡ್ಡಪ್ಪಂಗೆ ತುಂಬಾನೇ ಹುಷಾರಿರ್ಲಿಲ್ಲ. ಸೊ 1 ಮಂತ್ ಇಂದ ಕಂಪ್ಲೀಟ್ ಮೆಡಿಸಿನ್ಸ್ ಅಲ್ಲೇ ಇದ್ರು. ಬಟ್ ಅವ್ರಿಗೆ ಎದ್ದಿ ಓಡಾಡಕ್ಕೂ ವಾಶ್ರೂಮ್ಗೆ ಹೋಗಕ್ಕೂ ಆಗ್ತಾ ಇರ್ಲಿಲ್ಲ, ಒಂದಿಬ್ರು ಸಪೋರ್ಟ್ ಇಲ್ದೇನೆ. ಸೊ ಇವ್ರು ನನಗೆ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇವ್ರು ನನಗೆ ಅಪ್ರೋಚ್ ಮಾಡಿದ್ರು. ಸೊ ನಾನ್ ಅವಾಗ ಈ ತರ ಒಂದು ಸಿಚುವೇಶನ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಸೊ ರಿಪೋರ್ಟ್ಸ್ ಎಲ್ಲ ಕೊಡಿ, ನಾ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ನಾನ್ ಬಿಲೀವ್ ಅಂತೂ ನಿಜ ಮಾಡಿರ್ಲಿಲ್ಲ. ಜಸ್ಟ್ ಒಂದ್ ಟ್ರೈ ಮಾಡೋಣ ಅಂತಾನೆ ಓಕೆ ಸರ್ ಅಂತ ಹೇಳ್ಬಿಟ್ಟು ನಾ ರಿಪೋರ್ಟ್ ಎಲ್ಲ ಕಳ್ಸಿದ್ದೆ. ಆಲ್ಮೋಸ್ಟ್ ಒಂದು 15 ಡೇಸ್ ಇವರು ನಮ್ ದೊಡ್ಡಪ್ಪಂಗೆ ಹೀಲಿಂಗ್ ಮಾಡಿದ್ರು. 5 days 10 days ಹೋಗ್ಲಿಲ್ಲ. ಥರ್ಡ್ ಡೇ ವಾಕ್ ಸಪೋರ್ಟ್ ಇಲ್ಲದೆ ವಾಕ್ ಮಾಡಕ್ ಶುರು ಮಾಡಿದ್ರು. ಅವ್ರಿಗೆ ಹೆಂಗೆ ಅಂದ್ರೆ 5th ಅಥವಾ 6th ಡೇನೆ ಸಾಕು ನಂಗೆ. ಹೌದು. ಸೊ 3rd ಡೇನೆ ಅದನ್ನು ಒಂದ್ ಚಿಕ್ಕ ಕ್ಲಿಪ್ಪಿಂಗ್ ಇದೆ, ನಾ ಹಾಕಿರ್ತೀನಿ. ಅವ್ರಿಗೆ ಎದೊಳಕ್ಕೆ ಆಗ್ತಾ ಇರ್ಲಿಲ್ಲ. ಒಂದ್ 3-4 ಡೇಸ್ ಅಲ್ಲೇ ಅವ್ರ ಪಾಡಿಗೆ ಅವ್ರು ಎದ್ದು ವಾಶ್ರೂಮ್ಗೆ ಹೋಗೋ ತರ ಆಗಿದ್ರು. ಇವಾಗಂತೂ ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಫಸ್ಟ್ ಆಫ್ ಆಲ್ ಅದಕ್ಕೇನೆ ನಾನು ಈ ಇನ್ಫಾರ್ಮೇಶನ್ ನಿಮ್ಗೆಲ್ಲರಿಗೂ ಯೂಸ್ ಆಗ್ಬೋದು ಅಂತ ಸರ್ಗೆ ಒಂದ್ ಇಂಟರ್ವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಹಾಯ್ ಸರ್. ನಮಸ್ಕಾರ. ಸೊ ಫಸ್ಟ್ಲಿ ಇಲ್ಲಿ ಇವರು ನಮ್ ದೊಡ್ಡಪ್ಪಂಗೆ ಮಾಡಿದ್ದು ಬಂದು ಪ್ರಾಣಿಕ್ ಹೀಲಿಂಗ್ ಅಂತ. ಇವರು ಕ್ರಿಸ್ಟಲ್ ಹೀಲಿಂಗ್, ಇನ್ನು ತುಂಬಾ ತರ ಟೆಕ್ನಿಕ್ಸ್ ಇವ್ರಿಗೆ ಗೊತ್ತಿದೆ. ಸೊ ಒಂದೊಂದಾಗಿ ಕೇಳ್ತಾ ಹೋಗೋಣ. ಫಸ್ಟ್ಲಿ ನೀವ್ ಹೆಂಗೆ ಈ ಫೀಲ್ಡ್ ಬಂದ್ರಿ ಸರ್? ನನಗೆ ಪ್ರಾಬ್ಲಮ್ ಇತ್ತು ಲೈಫ್ ಅಲ್ಲಿ. ನನಗೆ ಫಿಟ್ಸ್ ಇತ್ತು ಚಿಕ್ಕ ವಯಸ್ಸಲ್ಲಿ. ಓಕೆ. ಸೊ ತುಂಬಾ ಇತ್ತು, ಅನ್ಕಂಟ್ರೋಲ್ಡ್ ಇತ್ತು. ಹೆಂಗೆ ಅಂದ್ರೆ ದಾರಿಲಿ ಹೋಗ್ತಾ ಇಲ್ಲ, ಬಿದ್ದೋಗ್ತಾ ಇದ್ದೆ. ತುಂಬಾ ಪ್ರಾಬ್ಲಮ್ ಇತ್ತು. ನಂಗೆ ಮೆಡಿಸಿನ್ ಅಲ್ಲಿ ಇದೆ. ಮೆಡಿಸಿನ್ ಫಿಟ್ಸಿಗೆ ಕ್ಯೂರ್ ಅಲ್ಲ, ಅದು ಬರೀ ಕಂಟ್ರೋಲ್ ಮಾಡುತ್ತೆ. ಹೌದು. ಸೊ ಅದಕ್ಕೆ ಕ್ಯೂರ್ ಅಂತ ಇರೋದು ತುಂಬಾ ಕಡಿಮೆ. ಸೊ ಸರ್ಜರಿಗೆ ನನಗೆ ಓಪನ್ ಬ್ರೈನ್ ಸರ್ಜರಿ ಆಯ್ತು. 3 ದಿನ ಕೋಮಾದಲ್ಲಿದೆ. ಏನ್ ಮನೆಯವ್ರಿಗೆ ಟೆನ್ಷನ್ ಆಗೋಯ್ತು, ಮಾಡ್ಸಿದೆ ತಪ್ಪಾಗೋಯ್ತಾ ಇದು ಅಥವಾ ಹಂಗೆ ಇದ್ದಿದ್ರೆ ಪರವಾಗಿಲ್ವಾ, ಬದುಕ್ತಾ ಇದ್ನಿ ಏನಕ್ಕೆ ಡೌಟ್ ಬಂದ್ಬಿಡ್ತು. ಕಾನ್ಶಿಯಸ್ನೆಸ್ ಬಂತು, ಕಣ್ಣು ನೋಡೋಯ್ತು ನಂದು. ಅಂದ್ರೆ ನನ್ನ ಹತ್ರ ಬುಲೆಟ್ ಇತ್ತು, ಕಾರ್ ಇತ್ತು, ಇನೋವಾ ಇತ್ತು, ಆರಾಮಾಗಿದ್ದೆ. ಸೊ ಕಾನ್ಶಿಯಸ್ನೆಸ್ ಬರತ್ತೆ, ನಂಗೆ ಕಣ್ಣಿಲ್ಲ. ನಂಗೆ ಮನೆಯವರು ಗೊತ್ತಿತ್ತು, ನಂಗೆ ಹೇಳಿರ್ಲಿಲ್ಲ. ಸೊ ಅದರಿಂದ ತುಂಬಾ ಡಿಪ್ರೆಷನ್ ಇದೆ, ಸೂಸೈಡಲ್ ಅಟೆಂಪ್ಟ್ಸ್ ತುಂಬಾ ಇತ್ತು. ಈ ಹೀಲಿಂಗ್ ನಾನು ನಮ್ಮ ತಾಯಿ ಮತ್ತೆ ನನ್ನ ಚಿಕ್ಕಮ್ಮನ ಥ್ರೂ ನಾನು ಇಂಟ್ರೊಡ್ಯೂಸ್ ಆದೆ. ನಾನು ತುಂಬಾ ಜನರ ಜೊತೆ ಹೀಲಿಂಗ್ ಎಲ್ಲ ತಗೊಂಡೆ, ಎಲ್ಲ ಆಯ್ತು. ನಂಗೆ ಸ್ವಲ್ಪ ಸಮಾಧಾನ ಸಿಕ್ತು. ಏನಿದು ಏನೋ ವರ್ಕ್ ಆಗ್ತಿದೆಯಲ್ಲ ಅಂತ ಒಂದು ಕ್ಯೂರಿಯಾಸಿಟಿ ಬೆಳೀತು. ನಾನು ಕಲಿತೆ. ನನ್ನ ಫಸ್ಟ್ ಕೇಸ್ ಕಿಡ್ನಿ ಸ್ಟೋನ್ಸ್. ಅವ್ರಿಗೆ ಎಷ್ಟೋ ವರ್ಷದಿಂದ ಆಯ್ತು. 2 ಕಿಡ್ನಿಲಿ ಸ್ಟೋನ್ಸ್ ಇತ್ತು. 1 ಕಿಡ್ನಿಲಿ ಸಿಸ್ಟ್ ಇತ್ತು, ಸ್ಟೋನ್ ಇತ್ತು 2 ಕಿಡ್ನಿಲಿ, ಪ್ಲಸ್ ಪೈಲ್ಸ್ ಇತ್ತು. 1 ತಿಂಗಳಲ್ಲಿ ಕಿಡ್ನಿ ಸ್ಟೋನ್ಸ್ 2 ಡಿಸಾಲ್ವ್ ಆಯ್ತು. 1 ಮಂತ್ ಅಲ್ಲಿ ಪಾಂಡಿಚೇರಿ, ನಾ ಮೈಸೂರಿಂದ ಪಾಂಡಿಚೇರಿಗೆ ಮಾಡ್ತಾ ಇದ್ದೆ. ಅವರು ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಟ್ರು. ನಾನು ಮಾಡಿದೆ, ಅವ್ರಿಗೂ ಹೆಲ್ಪ್ ಆಯ್ತು, ಕಿಡ್ನಿ ಸ್ಟೋನ್ಸ್ ಹೊಟ್ಟೋಯ್ತು. ಸೊ ಆಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು, ನಾ ಏನೋ ಮಾಡಬಹುದು ಇದರಿಂದ. ನಾ ಈ ತರ ಇದ್ರಲ್ಲಿ ತುಂಬಾ ಲೆವೆಲ್ಸ್ ಇದೆ. ನಾನು ಸರ್ಟಿಫಿಕೇಶನ್ಸ್ ಮಾಡ್ಕೊಂಡೆ, ಟ್ರೈನರ್ಶಿಪ್ ಅಪ್ಲೈ ಮಾಡಿದೆ, ನಾನು ಟ್ರೈನಿಂಗ್ ಶುರು ಮಾಡಿದೆ. ಸೊ ಹಾಗೆ ಒಂದಾದ್ಮೇಲೆ ಒಂದು ಈ ತರ ಎಲ್ಲಾ ತರ ಕೇಸಸ್ಗೂ ನಾನು ಟ್ರೀಟ್ ಮಾಡ್ತಾ ಬಂದೆ. ನನಗೆ ಪ್ರಾಬ್ಲಮ್ ಇದ್ದಿದ್ರಿಂದ ನಾನು ಇದ್ರಲ್ಲಿ ಎಂಟರ್ ಆಗಿತ್ತು. ನನಗೆ ನನ್ನ ಮೆಂಟಲ್ ಪೀಸು ಸಿಕ್ತು, ಕಾನ್ಫಿಡೆನ್ಸ್ ಸಿಕ್ತು, ಕಂಪ್ಲೀಟ್ ನನಗೆ ಹೆಲ್ತ್ ವೈಸ್ ಇವತ್ತಿಗೂ ಕೂಡ ನನಗೆ ಏನ್ ಕಣ್ಣು ಇಂಪ್ರೂವ್ ಆಗಿದೆ. ಇದು ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲ್ ಅಲ್ಲಿ ನನ್ನ ಸರ್ಜನ್ಸ್ ಇದ್ದಾರೆ, ನ್ಯೂರೋ ಸರ್ಜನ್ಸ್, ಅವ್ರು ನಂಬೋದಿಲ್ಲ. ನನ್ನ ಇಂಪ್ರೂವ್ಮೆಂಟ್ ರಿಪೋರ್ಟ್ಸ್ ನ ಮೆಡಿಕಲ್ ಕಾಲೇಜಲ್ಲಿ ಇಟ್ಟಿದ್ದಾರೆ. ಈ ತರ ಇಂಪ್ರೂವ್ ಆಗತ್ತೆ. ಅಪೋಲೋ ಹಾಸ್ಪಿಟಲ್ ನನ್ನ ಕೌನ್ಸಿಲರ್ ಆಗಿ ಇಟ್ಕೊಂಡಿದ್ದಾರೆ. ಈ ತರ ಸರ್ಜರಿ ಇರೋರಿಗೆ ಒಂದು ಕೌನ್ಸಿಲಿಂಗ್ ಮಾಡು, ನೀನ್ ಹೀಲಿಂಗ್ ಬಿಡ್ಬೇಡ ನೀನು ಅಂತ ಅವ್ರು ನನಗೆ ಸಜೆಸ್ಟ್ ಮಾಡ್ತಾರೆ. ಆತರ. ಸೊ ಇವಾಗ ನೀವು ಕ್ರಿಸ್ಟಲ್ ಹೀಲಿಂಗು ಮಾಡ್ತೀರಾ, ಮತ್ತೆ ಪ್ರಾಣಿಕ್ ಹೀಲಿಂಗ್ ಅನ್ನೋದು ನೋ ಟಚ್ ನೋ ಡ್ರಗ್ ಮಾಡಲಿಟಿ. ಆಕ್ಚುಲಿ ಕೈಯಿಂದ ನಾವು ಹೀಲಿಂಗ್ ಮಾಡ್ತೀವಿ. ಇವಾಗ ಕ್ರಿಕೆಟ್ ಅಲ್ಲಿ, ಹಾಕಿಯಲ್ಲಿ ಬ್ಯಾಟ್ ಏನಕ್ಕೆ ಇಟ್ಕೋತಾರೆ, ಎಕ್ಸ್ಟೆನ್ಷನ್ ಆಫ್ ದೇರ್ ಹ್ಯಾಂಡ್. ಕ್ರಿಸ್ಟಲ್ ಅನ್ನೋದು ನಮ್ಮ ಭೂಮಿಲೇ ಸಿಗತ್ತೆ. ಅದು ಯಾವ್ದು ಫ್ಯಾಕ್ಟ್ರಿ ಮೇಡ್ ಒಂದು ಇದಲ್ಲ. ಹೌದು, ಪಾಲಿಶ್ ಮಾಡ್ತಾರೆ, ಅದೆಲ್ಲ ಇದೆ. ಅದಕ್ಕೆ ಅದರದೇ ಆದಂತ ಕಾನ್ಶಿಯಸ್ನೆಸ್ ಇದೆ. ಇವಾಗ ಪ್ರಾಣಶಕ್ತಿ ನಮ್ಮ ವಾತಾವರಣದಲ್ಲಿದೆ. ನಾವು ಅದನ್ನ ಇಟ್ಕೊಂಡು ನಾವು ವರ್ಕ್ ಮಾಡಿ, ಮೆಡಿಟೇಟ್ ಮಾಡಿ, ಆ ಎನರ್ಜಿ ತಗೊಂಡು ಸಿಂಥಸೈಸ್ ಮಾಡಿ ಕೊಡ್ತೀವಿ. ಕ್ರಿಸ್ಟಲ್ ಅಲ್ಲಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಒಂದು ಆಕ್ಸಲರೇಟೆಡ್ ಎಫೆಕ್ಟ್ ಸಿಗುತ್ತೆ ಅಷ್ಟೇ. ಕ್ರಿಸ್ಟಲ್ ಅಲ್ಲಿ ತುಂಬಾ ತರ ಇದೆ. ಸ್ಟೋನ್ಸ್ ಇದೆ, ಪೆಬಲ್ಸ್ ಇದೆ, ಲೇಸರ್ ಕ್ರಿಸ್ಟಲ್ ಇದೆ, ಆಕ್ಟಿವೇಟರ್ಸ್ ಇದೆ, ತುಂಬಾ ಇದೆ. ಸೊ ಕ್ರಿಸ್ಟಲ್ ಹೀಲಿಂಗು ಮಾಡ್ತೀನಿ. ಒಬ್ಬನ್ನ ಮಲಗಿಸಿ ಪೆಬಲ್ಸ್ ನ ಇಟ್ಟು ಅವ್ರ ಚಕ್ರಗಳ ಮೇಲೆ ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡ್ಬೋದು.
ಅದು ಒಂದು ಥೆರಪಿ ಇದೆ ಆತರ. So, ನಿಮ್ಗೆ ಎಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ 9 ಮತ್ತೆ years ಯಾವ ತರ experience 9 ಇದೆ. ಇಯರ್ಸ್ ಓಕೆ ಸೊ ಯಾವ ತರ ಸೊಲ್ಯೂಷನ್ಸ್ ನೀವು ನಾನು ಕೊಟ್ಟಿದ್ದೀರಾ ಇವನ್ ನನಗೆ ಮೊನ್ನೆ ಹೇಳ್ತಾ ಇದ್ರಿ ಯಾರೋ US ಅಲ್ಲಿ ಇದ್ದಾರೆ US ಅಲ್ಲಿ ಇದ್ದಾರೆ, ಅವ್ರಿಗೆ ಒಂದು ಕಾಲು ಪೋಲಿಯೋ ಅಫೆಕ್ಟೆಡ್ ಚಿಕ್ಕ ವಯಸ್ಸಿಂದ, ಅದಕ್ಕೆ ಯಾರು ಏನು ಮಾಡಕ್ಕಾಗಲ್ಲ. ಬಟ್ ಅದ್ರ ಜೊತೆಗೆ ಅವ್ರಿಗೆ ಡಯಾಬಿಟೀಸ್ ಅನ್ಕಂಟ್ರೋಲ್ಡ್ ಡಯಾಬಿಟಿಕ್ ನ್ಯೂರೋಪತಿ. ಓಕೆ ಡಯಾಬಿಟಿಕ್ ನ್ಯೂರೋಪತಿ ಅಂದ್ರೆ ನಮ್ಮ ಶುಗರ್ ಲೆವೆಲ್ ಬ್ಲಡ್ ಸ್ಟ್ರೀಮ್ ಅಲ್ಲಿ ಜಾಸ್ತಿ ಆಗಿ ನರ್ವ್ಸ್ ನ ಕಂಪ್ರೆಸ್ ಮಾಡುತ್ತೆ. ಸೊ ಕಾಲಲ್ಲಿ ಟಿಂಗ್ಲಿಂಗ್ ಸೆನ್ಸೇಷನ್ ಇರ್ಬೋದು, ಪ್ರಿಕ್ಕಿಂಗ್ ಇರ್ಬೋದು, ಇವ್ರಿಗೆ ನೆಕ್ಸ್ಟ್ ಲೆವೆಲ್ ಕಾಲ್ ನಮ್ನೆಸ್. ಈ ತರ ಕೂತಿದೀವಲ್ಲ 5 ನಿಮಿಷ ಕೂತ್ಕೊಳ್ಳೋಕಾಗಲ್ಲ ಅವ್ರಿಗೆ. ಹೆಂಗೆ ಅಂದ್ರೆ ಕಾಲ್ ಫುಲ್ ಒಂಥರ ಈ ನಮ್ಮ ಕಾರ್ಟನ್ ಬಾಕ್ಸ್ ಇದೆಲ್ಲ ಕಾರ್ಡ್ಬೋರ್ಡ್ ತರ ಆಗೋಗುತ್ತೆ, ಬಿದೋಗ್ತಾರೆ. ಆ ತರ ಇತ್ತು ಅವ್ರಿಗೆ. ಅದರಿಂದ ಅವರು TCS ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಅವ್ರಿಗೆ ಕಾಲ್ ಪ್ರಾಬ್ಲಮ್ ಆಯ್ತು, ಕೆಲಸ ಹೊಟ್ಟೋಯ್ತು. ಏನಕ್ಕಂದ್ರೆ ಸಾಫ್ಟ್ವೇರ್ ಅಲ್ಲಿ ಕೂತಿರೋ ಮೀಟಿಂಗ್ ಅಲ್ಲಿ ಕೂತ್ಕೋಬೇಕು, ಕಾಲಲ್ಲಿ ಕೂತ್ಕೋಬೇಕು ಅಂದ್ರೆ ಆಗ್ತಾ ಇಲ್ಲ. ನನ್ನ ಹತ್ರ ಹೀಲಿಂಗ್ ತಗೊಂಡ್ರು. ಇವಾಗ ಅದೆಲ್ಲ ಕಂಪ್ಲೀಟ್ಲಿ ಸೆಟ್ ರೈಟ್. ಇವತ್ತಿಗೂ ಕೂಡ ನನ್ನ ಹತ್ರ ಮೇಂಟೆನೆನ್ಸ್ ತಗೋತಾರೆ. ಬಟ್ ಹೆಂಗೆ ಅಂದ್ರೆ ಇದೆಲ್ಲ ಸರಿ ಹೋಗ್ಬಿಡತ್ತೆ ಅಂತ ಬಿಟ್ಬಿಡಕ್ಕಾಗಲ್ಲ. ಇವಾಗ ಹೆಂಗೆ ನಾವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೋತೀವಿ, B12 ತಗೋತೀವಿ, ಒಂದು ಮೇಂಟೆನೆನ್ಸ್ ಇರ್ಲೇಬೇಕು. ಗಾಡಿ ಸರ್ವಿಸ್ ಆಗಿ ಬಂದ್ಮೇಲೂ ರ್ಯಾಶ್ ಆಗಿ ಓಡಿಸ್ತೀನಿ ಅಂದ್ರೆ ಇದಾಗಲ್ಲ ಆತರ. ಮತ್ತೆ ಇವಾಗ ಇದು ಯಾವ್ದೇ ಮ್ಯಾಜಿಕ್ ಅಂತೂ ಅಲ್ಲ, ಸೈನ್ಸ್ ಬಿಹೈಂಡ್ ದಿಸ್ ಕ್ಯಾನ್ ಯು ಜಸ್ಟ್ ಎಕ್ಸ್ಪ್ಲೇನ್? ಓಕೆ, ಸೈನ್ಸ್ ನಮ್ ಬಾಡಿಗೆ ಅದರದೇ ಆದಂತ ಒಂದು ಕೆಪಾಸಿಟಿ ಇದೆ ಸರಿ ಮಾಡ್ಕೊಳ್ಳೋದು. ಒಪ್ಕೋತೀರಾ? ಇವಾಗ ನಂಗೆ ಸೆಕೆ ಆಗ್ತಾ ಇದೆ, ನಂಗೆ ಫ್ಯಾನ್ ಇಲ್ಲ, ಆದ್ರೂ ನನ್ ಬಾಡಿ ಏನು ಆಹಾ ಅಂತ ಇಲ್ಲ. ಯಾಕೆಂದ್ರೆ ಬಾಡಿಲಿ ಒಂದು ಪೀನಿಯಲ್ ಗ್ಲ್ಯಾಂಡ್ ಇದೆ. ತಡಿಯೋದು ಇಮ್ಯುನಿಟಿ. ಪೀನಿಯಲ್ ಗ್ಲ್ಯಾಂಡ್ ಅಂತ ಇದೆ, ಅದು ಹೋಮಿಯೋಸ್ಟಾಸಿಸ್ ಅಂತ ಒಂದು ಪ್ರಾಸೆಸ್ ಇದೆ ಬಾಡಿಲಿ. ಅಂದ್ರೆ ಅದನ್ನ ಅದೇ ಸರಿ ಮಾಡ್ಕೊಳ್ಳೋ ಒಂದು ಇದು. ನನಗೆ ಇವಾಗ ಚಳಿಗಾಲದಲ್ಲಿ ನಾನು ರಗ್ ಹೊತ್ಕೊಳ್ಳಿಲ್ಲ ಅಂದ್ರೂ ಸ್ವಲ್ಪ ಹೊತ್ತರಲ್ಲಿ ನನ್ನ ಬಾಡಿ ಬಿಸಿ ಆಗುತ್ತೆ. ಅದು ಯಾರು ಗಮನಿಸಲ್ಲ. ಇವಾಗ ಇನ್ವಾಲಂಟ್ರಿ ಅದು. ಇವಾಗ ಸಡನ್ ಆಗಿ ಇಲ್ಲಿ ಹಾವು ಬಂದ್ರೆ ಓಡೋಗ್ತೀವಿ. ಅದಕ್ಕೆ ಹೆಂಗೆ ಅದು ಕಾನ್ಶಿಯಸ್ನೆಸ್ ಇದೆ ಬಾಡಿಗೆ. ತಿಂದ ಮೇಲೆ ನಾನು ಏನ್ ಹೇಳಲ್ಲ, ಡೈಜೆಸ್ಟ್ ಮಾಡ್ಕೋ, ತಾನಾಗೆ ಆಗತ್ತೆ. ಸೊ ನಮ್ ಬಾಡಿಗೆ ತನ್ನನ್ ತಾನೇ ಸರಿ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಇದೆ. ಇವಾಗ ಒಂದು ಪೈಪಲ್ಲಿ ಗಿಡಕ್ಕೆ ನೀರ್ ಬಿಡ್ತಾ ಇದೀವಿ, ಪೈಪ್ ಎಲ್ಲೋ ಮಡ್ಸ್ಕೊಂಡ್ಬಿಡುತ್ತೆ, ನೀರ್ ಕಡಿಮೆ ಬರುತ್ತೆ. ಅಂದ್ರೆ ಅರ್ಥ ಏನು? ಟ್ಯಾಂಕಲ್ ನೀರಿಲ್ಲ ಅಂತಾನೆ. ಏನೋ ಗ್ಲಿಚ್ ಮಧ್ಯೆ ಆಗಿದೆ. ಟ್ಯಾಂಕಲ್ ನೀರಿಲ್ಲ, ಟ್ಯಾಂಕಲ್ ನೀರಿದೆ, ಅರೆ ಇಲ್ಲಿ ಮಡ್ಸ್ಕೊಂಡಿದೆ. ಅದೇ ತರ ಅದನ್ನ ಸರಿ ಮಾಡ್ರೆ ನೀರ್ ಬರುತ್ತೆ. ಸೇಮ್ ವೇ ನಮ್ ಬಾಡಿಲೂ ಏನ್ ಫಿಸಿಕಲ್ ಬಾಡಿ ಕಾಣಿಸ್ತಾ ಇದೆ, ಇದ್ರ ಸುತ್ತ ಆರಾ, ಎನರ್ಜಿ ಬಾಡಿ, ಚಕ್ರ ಇದೆ. ಎನರ್ಜಿ ಬಾಡಿಲಿ ಚಕ್ರಾಸ್ ಇದೆ, ಮೆರಿಡಿಯನ್ಸ್ ಇದೆ. ಸೊ ಒಂದೊಂದ್ ಚಕ್ರಾನು ಬ್ಲಾಕ್ ಆಗಿರುತ್ತೆ. ಅದನ್ನ ಸರಿ ಮಾಡಿ ನಾವು ಪ್ರಾಪರ್ ಎನರ್ಜಿ ಕೊಟ್ರೆ ತಾನಾಗೆ ಸರಿ ಹೋಗುತ್ತೆ. ಇವಾಗ ಹಾರ್ಟ್ ಅಂಡ್ ಸರ್ಕ್ಯುಲೇಟರಿ ಸಿಸ್ಟಮ್, ಆರ್ಗನ್ ಸಿಸ್ಟಮ್, ಅದು ಒಂದು ಆರ್ಗನ್ ಸಿಸ್ಟಮ್. ಸೇಮ್ ವೇ ಒಂದೊಂದು ಚಕ್ರ ಕೂಡ ಒಂದೊಂದು ಆರ್ಗನ್ ಸಿಸ್ಟಮ್ನ ಕಂಟ್ರೋಲ್ ಮಾಡುತ್ತೆ. ಆ ಚಕ್ರ ಮತ್ತೆ ಆ ಎನರ್ಜಿನ ನಾವು ಚೇಂಜ್ ಮಾಡ್ತಾ ಬಂದ್ರೆ ಇದ್ರ ತಾನಾಗೆ ರಿಕವರಿ ಆಗತ್ತೆ. ಇವಾಗ ಒಂದು ಸಮುದ್ರ ತೀರದಲ್ಲಿ ಬಂಡೆ ಕಲ್ಲಿದೆ, ನೀರು ಸ್ಪ್ಲಾಶ್ ಆಗ್ತಾನೆ ಇರುತ್ತೆ, ಆದ್ರೆ ನೀರು ಅಬ್ಸಾರ್ಬ್ ಆಗಲ್ಲ, ಕಲ್ಲಲ್ಲಿ ಒದ್ದೆ ಆಗತ್ತೆ, ಅಬ್ಸಾರ್ಬ್ ಆಗಲ್ಲ. ವಾಪಸ್ ಬಿಸಿಲು ಬರುತ್ತೆ, ಒಣಗೋಗತ್ತೆ, ತಿರ್ಗಾ ಒದ್ದೆ ಆಗತ್ತೆ. ಅದೇ ನೀವು ಒಂದ್ ಬಟ್ಟೆ, ಒಂದ್ ಸ್ಪಾಂಜ್ ಇಡಿ, ನೀರು ಅಬ್ಸಾರ್ಬ್ ಆಗತ್ತ? ಯಾವ್ದು ಬೇಗ ಆಗತ್ತೆ? ಬಂಡೆ ಕಲ್ಲು, ಒಂದ್ ಬಟ್ಟೆ, ಒಂದ್ ಸ್ಪಾಂಜ್. ಯಾಕೆ? ಅದು ಸಾಫ್ಟ್ ಆಗುತ್ತೆ. ಸೇಮ್ ವೇ ಈ ನಮ್ ನೇಚರ್ ಅಲ್ಲೂ ಕೂಡ ನಮ್ಗೆ ಏನ್ ಎನರ್ಜಿ ಬೇಕು ಎಲ್ಲ ಇದೆ. ನಮ್ಮ ಯೋಚನೆ, ನಮ್ಮ ಎನರ್ಜಿ ಬಾಡಿ ಕಲ್ ತರ ಆಗೋಗಿರುತ್ತೆ. ನಾವು ಏನ್ ಮಾಡ್ತಾ ಇದೀವಿ ಅದೇ ಸರಿ, ಅದೇ ಹಂಗೇ ಸ್ಟಿಕ್ ಆಗ್ಬಿಟ್ಟಿರ್ತೀವಿ. ಇನ್ನು ಸ್ವಲ್ಪ ಜನ ಇರ್ತಾರೆ ಬಟ್ಟೆ ತರ ಇರ್ತಾರೆ, ಓಕೆ ಏನೋ ಟ್ರೈ ಮಾಡೋಣ, ಒಂದು ರಿಕವರಿ ಸಿಗತ್ತೆ. ನಮ್ಮ ಗೋಲ್ ಎಷ್ಟು? ಕಲ್ಲಿಂದ ಬಟ್ಟೆ ಮಾಡಿ, ಬಟ್ಟೆಯಿಂದ ಸ್ಪಾಂಜ್ ಮಾಡದೆ ಎನರ್ಜಿ ಹೀಲಿಂಗ್. ತನಗ್ ತಾನೇ ವಾತಾವರಣದಲ್ಲಿ ಸರಿ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ. ಅದಕ್ಕೆ ಬ್ರೀದಿಂಗ್ ಎಕ್ಸರ್ಸೈಸ್ ಇದೆ, ಅದಕ್ಕೆ ಮೆಡಿಟೇಷನ್ ಇದೆ. ಅದೆಲ್ಲ ಮಾಡ್ತಾ ಬಂದಾಗ ನಾವು ಎನರ್ಜಿಗೆ ಸೆನ್ಸಿಟಿವ್ ಆಗ್ತೀವಿ. ಸೊ ಎನರ್ಜಿಗೆ ಸೆನ್ಸಿಟಿವ್ ಆದಾಗ ಇವಾಗ ಒಂದೊಂದ್ಸಲ ಮಾತ್ರೆಗಳು ತಗೊಳ್ದೇ ಇದ್ರು ಜ್ವರ ಬಂದಿರತ್ತೆ, ತಲೆನೋವು ಬಂದಿರತ್ತೆ, ಮಲ್ಕೊಂಡಿದ್ರೆ ತಾನಾಗೆ ಸರಿ ಹೋಗುತ್ತೆ. ಹೇಗೆ? ಬಾಡಿ ಹೀಲ್ ಆಗತ್ತೆ. ರೆಸ್ಟ್ ಕೊಟ್ಟು ಕರೆಕ್ಟ್ ಆಗಿರೋ ಎನರ್ಜಿ ಕೊಟ್ರೆ ಅದಕ್ಕೆ ತಾನಾಗೆ ರಿಕವರ್ ಆಗುತ್ತೆ. ಅದೇ ತರಾನೇ ಸೈನ್ಸ್ ಇದು. ಬಾಡಿ ಹ್ಯಾಸ್ ದಿ ಕೆಪಾಸಿಟಿ ಟು ಹೀಲ್ ಇಟ್ ಸೆಲ್ಫ್. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಹೀಲಿಂಗ್ ಅಲ್ಲಿ ಆ ರೇಟ್ ಆಫ್ ರಿಕವರಿನ ಕ್ಯಾಟಲಿಸೈಸ್ ಮಾಡ್ತೀವಿ, ಅಂದ್ರೆ ಸ್ಪೀಡ್ ಮಾಡ್ತೀವಿ. ಹೀಲಿಂಗ್ ಥ್ರೂ. ಹೀಲಿಂಗ್ ಅಂದ್ರೆ ಏನು? ಪ್ರಾಣಶಕ್ತಿ ಅಂದ್ರೆ ನೇಚರಲ್ ಇರೋ ನೇಚರ್ ಎನರ್ಜಿನ ತಗೊಂಡು ಕನ್ವರ್ಟ್ ಮಾಡಿ, ಅಂದ್ರೆ ಹೀಲರ್ ಮಾಡೋದು ಒಂದು ಸಿಂಥಸೈಸ್ಡ್ ಪ್ರಾಸೆಸ್. ಅದನ್ನ ಕೊಟ್ಟಾಗ ತಾನಾಗೆ ಸರಿ ಹೋಗುತ್ತೆ.
ಇದರಲ್ಲಿ ಯಾವ್ದೇ ತರ ಪ್ರಾಬ್ಲಮ್, ಕಣ್ಣಿಗೆ ಕಾಣೋ ತರ ಪ್ರಾಬ್ಲಮ್, ಹ್ಮ್. ಕಾಣದೇ ಇರೋ ತರ ಪ್ರಾಬ್ಲಮ್, ಮನೋರೋಗ ಏನೇ ಇರ್ಲಿ ಸರಿ ಮಾಡ್ಬೋದು. ಫಿಸಿಕಲ್, ಇಮೋಷನಲ್, ಮೆಂಟಲ್, ರಿಲೇಶನ್ಶಿಪ್, ಮೆಮೊರಿ, ಕಾನ್ಸಂಟ್ರೇಷನ್, ಮಕ್ಕಳಿಗೆ ಸ್ಟ್ರೆಸ್, ಡಿಪ್ರೆಷನ್, ಏನಾರೇ ಇರ್ಲಿ. ನಾರ್ಮಲಿ ಇಂಗ್ಲಿಷ್ ಅಲ್ಲಿ ನನಗೆ ತುಂಬಾ ಇಷ್ಟವಾದ ಸೇಯಿಂಗ್ ಇದು, ವೆನ್ ಪೀಪಲ್ ಕಾಂಟ್ ಹೆಲ್ಪ್ ದೆಮ್ಸೆಲ್ಸ್ ನೋಬಡಿ ಕ್ಯಾನ್ ಹೆಲ್ಪ್ ದೆಮ್. ಸೊ ಆಪರ್ಚುನಿಟಿ ಅನ್ನೋದು ಎಲ್ಲೂ ಇರಲ್ಲ, ಬಾಗಿಲು ತಟ್ಟಲ್ಲ. ನಾವು ಅದನ್ನ ಟ್ಯಾಪ್ ಮಾಡ್ಕೋಬೇಕು, ನಾವು ಅದನ್ನ ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಏನು, ನನಗೊಂದು ಕ್ಲಾರಿಟಿ ಆಫ್ ಮೈಂಡ್ ಇರಬೇಕು, ನನ್ ಕ್ಲಿಯರ್ ಆಗಿರ್ಬೇಕು, ನನಗೆ ಏನ್ ಬೇಕು, ನಂಗೆ ಏನ್ ಬೇಡ. ಹಾ, ಸೊ ಅದನ್ನೇ, ಅದು ಇಟ್ ಸ್ಟಾರ್ಟ್ ಫ್ರಮ್ ದಿ ಮೈಂಡ್. ಆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಈ ತರ ಬ್ಲಾಕ್ಸ್ ಇದೆಯಲ್ಲ ಅದನ್ನೂ ಕೂಡ ಸರಿ ಮಾಡುವುದು. ನಾನು ಇಲ್ಲೇ ಮೈಸೂರಲ್ಲಿ, ನಾನು ಹೆಸರು ಹೇಳಕ್ಕಾಗಲ್ಲ, ಒಂದು ಇಂಡಸ್ಟ್ರಿ ಇದೆ ಇಲ್ಲೇ ನಮ್ಮ ಭೋಗಾದಿ ರಿಂಗ್ ರೋಡ್ ಅಲ್ಲಿ. ಕೋವಿಡ್ ಟೈಮಲ್ಲಿ ಬಿಸ್ನೆಸ್ ಆಗ್ತಾ ಇರ್ಲಿಲ್ಲ. ಅವ್ರು ನನ್ನ ಅಪ್ರೋಚ್ ಮಾಡಿದ್ರು. ಅವರಿಗೆ ಅವ್ರು ಏನ್, ನಾನು ನಂಬರ್ಸು ಬೇಕಾದ್ರೆ ರಿವೀಲ್ ಮಾಡ್ತೀನಿ ಎಷ್ಟು ಅಂತ. ಅವರು ದಿನಕ್ಕೆ ಐ ಥಿಂಕ್ 1 ಕೋಟಿ ಏನೋ ಮಾಡ್ತಾ ಇದ್ರು, ಆಯ್ತಾ, ಬಿಲ್ಲಿಂಗ್ ಹೇಳ್ತಾ ಇರೋದು, ಪ್ರಾಫಿಟ್ ಅಲ್ಲ. ನಾನು ತಿಂಗಳಿಗೆ 200 crores ನಾನು ಬಿಲ್ ಮಾಡಿಸ್ತಾ ಬಂದೆ ಕೋವಿಡ್ ಟೈಮಲ್ಲಿ, ಓನ್ಲಿ ಥ್ರೂ ಹೀಲಿಂಗ್. ಸೊ ಏನೇ ಕಾಂಪಿಟೇಟರ್ ಇದ್ರು, ಎಲ್ಲ ಇದೆ. ಟಫ್ ಅಂಡ್ ಗ್ಲಾಸ್ ಬಿಸ್ನೆಸ್ ಅದು, ಟಫ್ ಅಂಡ್ ಗ್ಲಾಸ್ ಇದೆಯಲ್ಲ ಅದರದ್ದು ಫ್ಯಾಕ್ಟ್ರಿ ಅದು, ಹೆಸರು ಹೇಳಲ್ಲ. ಬಟ್ ಮಂತ್ ಆನ್ ಮಂತ್ ನನ್ನ ಹತ್ರ ಹೀಲಿಂಗ್ ತೊಗೊಳಕ್ ಶುರು ಮಾಡ್ರು. ಎಕ್ಸಾಕ್ಟ್ಲಿ ಲಾಕ್ಡೌನ್ ಶುರು ಆದಾಗ ಫೆಬ್ರವರಿ ಮಾರ್ಚ್ ಅಲ್ಲಿ 9 months ಮಾಡ್ಕೊಟ್ಟೆ ಅವ್ರಿಗೆ. ಇವತ್ತಿಗೂ ಕೂಡ ಅವ್ರ ಬಿಲ್ಲಿಂಗ್ ಅಲ್ಲಿ ಇದೆ 200 crores. ಅವ್ರ ಲೈಫ್ ಅಲ್ಲೇ, ಅವ್ರ ಇಂಡಸ್ಟ್ರಿಯಲ್ಲೇ ಅಷ್ಟು ಮಾಡಿಲ್ಲ, 200 crores ತಿಂಗಳಿಗೆ. ಸೊ ಆ ಫೈನಾನ್ಷಿಯಲ್ ಇದನ್ನು ಹೀಲಿಂಗ್ ಅಲ್ಲಿ ಮಾಡಬಹುದು, ಎಲ್ಲಾನು ಮಾಡಬಹುದು. ಆ ಮನುಷ್ಯನಿಗೆ ಆ ವಿಲ್ಲಿಂಗ್ನೆಸ್ ಇರ್ಬೇಕು ಸರಿ ಮಾಡ್ಕೊಳಕ್ಕೆ. ಇವಾಗ ನಂಬಿಕೆನೂ ಇರ್ಬೇಕು, ಒಂದು ಸರಿ ಹೋಗತ್ತೆ ಅನ್ನೋದು ಆ ಮೈಂಡ್ ಸೆಟ್ ಇರ್ಬೇಕು. ಏನ್ ಬೇಕಾದ್ರೆ ಮಾಡ್ಬೋದು. ಇದು ಅಲ್ಲಿ ಇದ್ರೆ ನಾನೇನ್ ಮಾಡ್ತಾ ಇದೀನಿ, ಅವ್ರಿಗೆ ಇದೆಲ್ಲ ಅಂತ ಕೇಳಿದ್ರೆ, ಒಂದು ಬಾಕ್ಸ್ ಮುಚ್ಚಿದೆ, ಬಾಕ್ಸ್ ಅಲ್ಲಿ ಊಟ ಇದೆ, ಅದನ್ನ ತಿನ್ಬೇಕು, ಇದು ಬೀಗ ಓಪನ್ ಆಗುತ್ತೆ. ಓಪನ್ ಮಾಡಿದಾಗ ತಾನಾಗೆ ಎಲ್ಲ ಸಿಗುತ್ತೆ. ಸೊ ಆಲ್ಮೋಸ್ಟ್ ಇವಾಗ ಒಂದು 9 years ಇಂದ ಒಂದಷ್ಟು ಹೀಲಿಂಗ್ ಮಾಡಿರ್ಬೋದು. ಕ್ಯಾನ್ಸರ್ ಕೇಸಸ್ ಮಾಡಿದೀನಿ, ಬ್ರೈನ್ ಹ್ಯಾಮರೇಜ್ ಮಾಡಿದೀನಿ, ಕೋಮಾದಲ್ಲಿರೋರ್ನ ಬದುಕಿಸಿದೀನಿ. ಅಪೋಲೋ ಹಾಸ್ಪಿಟಲ್ ಲಿವರ್ ಫೇಲ್ಯೂರ್ ಆಗಿ ಟ್ರಾನ್ಸ್ಪ್ಲಾಂಟ್ ಬರ್ದಿದ್ರು, ಅವ್ರಿಗೆ ನಾನು ಸರಿ ಮಾಡ್ಕೊಟ್ಟಿದ್ದೀನಿ. ಅದೇ ಲಿವರ್ ಅಲ್ಲಿ ಇವತ್ತಿಗೂ ಹುಟ್ಗಳಲ್ಲಿ ಬದುಕಿದ್ದಾರೆ, ಕೆಲಸ ಮಾಡ್ತಾ ಇದಾರೆ, ನೆಮ್ಮದಿಯಾಗಿದ್ದಾರೆ. ಆಮೇಲೆ ಟಿನೈಟಿಸ್ ಅಂತೀವಿ, ಕಿವಿ ಪ್ರಾಬ್ಲಮ್. ಕೋವಿಡ್ 2,500 ಕೇಸಸ್ ಮೇಲೆ ಮಾಡ್ಕೊಟ್ಟಿದ್ದೀನಿ. ಕೋವಿಡ್ ರಿಕವರಿ ಇದೆ. ಈಗ ರೀಸೆಂಟ್ ಆಗಿ ನಂಗೆ ಗೊತ್ತಿರೋರ ತಂದೆದು ಆಕ್ಸಿಜನ್ ಸ್ಯಾಚುರೇಷನ್ 45 ಹೋಗಿತ್ತು. 3 ದಿನದಲ್ಲಿ 92 ತರಿಸ್ಕೊಟ್ಟೆ. 3 ಸೆಷನ್, 3 ದಿನ ಅಂದ್ರೆ 3 ಹೀಲಿಂಗ್. 92 ತರಿಸ್ಕೊಟ್ಟೆ. ಲಿಗಮೆಂಟ್ ಟೇರ್ ಮಾಡಿದೀನಿ, ಥೈರಾಯ್ಡ್ ಕೇಸಸ್ ಮಾಡಿದೀನಿ, ಆಮೇಲೆ L4 L5 ಕಂಪ್ರೆಷನ್ ಮಾಡಿದೀನಿ, ಆರ್ಥರೈಟಿಸ್ ಮಾಡಿದೀನಿ, ಮೈಗ್ರೇನ್ ಮಾಡಿದೀನಿ, ಕಣ್ ಪ್ರಾಬ್ಲಮ್ ಮಾಡಿದೀನಿ, ಫ್ರೋಸನ್ ಶೋಲ್ಡರ್ ಮಾಡಿದೀನಿ, RTC ಲಿಗಮೆಂಟ್ ಟೇರ್ ಅಂತಾರೆ, ಲೈಕ್ ರೊಟೇಟರ್ ಕಫ್ ಟೇರ್ ಅಂತಾರೆ, ಅದು ಶೋಲ್ಡರ್ ಆಗುತ್ತೆ. ಅದು ಮತ್ತೆ ಲಿಗಮೆಂಟ್ ಟೇರ್ ಎಲ್ಲ ಒಂದೇ ತರ ವರ್ಕ್ ಮಾಡೋದು, ಅದನ್ನ ಮಾಡಿದೀನಿ. ಸೊ ಗಾಲ್ ಸ್ಟೋನ್ಸ್ ಮಾಡಿದೀನಿ, ಫ್ಯಾಟಿ ಲಿವರ್ ಇರ್ಬೋದು, ಎನ್ಲಾರ್ಜ್ಡ್ ಲಿವರ್ ಇರ್ಬೋದು, ನಿಮೋನಿಯಾ ಮಾಡಿದೀನಿ. ಅಡಿಕ್ಷನ್ ಕೇಸಸ್ ಮಾಡ್ತೀವಿ ನಾರ್ಮಲಿ ಈ ರಿಲೇಶನ್ಶಿಪ್ ಕೇಸಲ್ಲಿ ಮತ್ತೆ ಅಡಿಕ್ಷನ್ ಕೇಸಲ್ಲಿ ಒಂದು ಪಾರ್ಟಿ ಬರ್ತಾರೆ. ಇವಾಗ ಹಸ್ಬೆಂಡ್ ಅಂಡ್ ವೈಫ್ ಅಲ್ಲಿ ಒಬ್ರು ಬರ್ತಾರೆ, ಇದು ಸರಿ ಮಾಡ್ಬೇಕು, ಇನ್ನೊಬ್ರು ಬರ್ತಾರೆ, ಅವ್ರಿಗೆ ಹೆಂಗ್ ವರ್ಕ್ ಆಗುತ್ತೆ? ನೀವು ಅವ್ರಿಗೂ ಹೀಲ್ ಮಾಡ್ಬೇಕು, ಇಬ್ರಿಗೂ ಸರಿ ಮಾಡ್ಬೇಕು. ಆನ್ಸರಿಂಗ್ ಮಷಿನ್ ಕಾನ್ಸೆಪ್ಟ್. ಆನ್ಸರಿಂಗ್ ಮಷಿನ್ ಅಂದ್ರೆ ಇವಾಗ ಈ ಐಫೋನ್ ಅಲ್ಲಿ ಇವಾಗ ಇದೆಯಲ್ಲಪ್ಪ, ಆನ್ಸರಿಂಗ್ ವಾಯ್ಸ್ ಮೇಲ್ ಹೋಗುತ್ತಲ್ಲ, ವಿಷಯ ಹೇಳ್ಬಿಡ್ತೀವಿ, ಆಮೇಲೆ ನೀವು ಅದನ್ನ ಬಟನ್, ಸೇಮ್ ವೇ ಹೀಲಿಂಗ್ ಮಾಡ್ಬಿಡೋದು, ಪ್ರೋಗ್ರಾಮ್ ಮಾಡೋದು. ಅವ್ರ ನಿದ್ದೆಯಲ್ಲಿ ಹೋಗೋ ತರ ಒಂದು ಎನರ್ಜಿ ಇಂಟೆನ್ಷನ್ ಕೊಟ್ಟಾಗ, ಅವ್ರ ನಿದ್ದೆ ಮಾಡೋವಾಗ 0 ರೆಸಿಸ್ಟೆನ್ಸ್ ಇರುತ್ತೆ ಮನುಷ್ಯನಿಗೆ, ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ. ಅಂದ್ರೆ ನಂಗೆ ಇದು ವರ್ಕ್ ಆಗಲ್ವಾ ಅಂತ ಕೇಳಲ್ಲ. ಸೊ ಅವಾಗ ಕಂಪ್ಲೀಟ್ ಆಗಿ ಅವ್ರಿಗೆ ಹೋಗುತ್ತೆ. ಅಡಿಕ್ಷನ್ ಕೇಸಸ್, ಫ್ಯಾಮಿಲಿ ಬರ್ತಾರೆ, ನನ್ ಮಗ ತುಂಬಾ ಕುಡಿತಾನೆ, ಅಥವಾ ಬರೀ ಟಿವಿ ನೋಡ್ತಾನೆ, ಮೊಬೈಲ್ ಉಪಯೋಗಿಸ್ತಾನೆ ಜಾಸ್ತಿ, ಓದೋದಿಲ್ಲ. ಅವಾಗ ಹುಡ್ಗ ಕೂತ್ಕೊಳ್ಳಲ್ಲ, ಯಾಕಂದ್ರೆ ಅವ್ನಿಗೇನ್ ಖುಷಿ ಆಗಿದ್ದಾನೆ, ಅವನೇನಕ್ಕೆ ಸರಿ ಮಾಡ್ಕೋಬೇಕು ಅಂತ. ಸೊ ಇದೇ ಕಾನ್ಸೆಪ್ಟ್, ಹೀಲಿಂಗ್ ಮಾಡಿ ಆ ಎನರ್ಜೀಸ್ ಅವ್ರ ನಿದ್ದೆಯಲ್ಲಿ ಹೋಗ್ಲಿ ಅನ್ನೋ ಒಂದು ಇಂಟೆನ್ಷನ್ಗೆ ಅವರು ಹೋಗುತ್ತೆ. ನಾನು ಈ ತರ ಒಂದು ಸಿವಿಯರ್ ಆಲ್ಕೋಹಾಲಿಕ್ ಕೇಸ್ ಅನ್ನು ಮಾಡಿದ್ದೆ ಚೆನ್ನೈಯಲ್ಲಿ. ಯಾವ ರೀತಿ ಅಂದ್ರೆ ರಾತ್ರಿ ಎಲ್ಲ ಕುಡಿದು ಮೋರಿಲ್ ಬಿದೋಗೋದು, ಅವ್ರಿಗೆ ಹೀಲಿಂಗ್ ಮಾಡಿದೀನಿ. ಇವತ್ತು ಅವ್ರು ನೆಮ್ಮದಿ ಆಗಿದ್ದಾರೆ. ಅವರ ಅಕ್ಕ ಫ್ಯಾಮಿಲಿ ನನ್ನ ಅಪ್ರೋಚ್ ಮಾಡಿದ್ರು. ಸೊ ಅವ್ರು ಇವತ್ತಿಗೂ ಚೆನ್ನಾಗಿದ್ದಾರೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಸೈಕಲಾಜಿಕಲ್ ಡಿಸ್ಪ್ಯಾರಿಟಿ ಬರುತ್ತೆ. ಅಂದ್ರೆ ಅವರು ಇಂಜೆಕ್ಷನ್ ತಗೋತಾರೆ, ಹಾರ್ಮೋನ್ ಇಂಜೆಕ್ಷನ್.
ಅಂದ್ರೆ ಖುಷಿ ಆಗಿರೋದಕ್ಕೆ. ಓಕೆ. ಅವ್ರಿಗೆ ಎಂಡೋಕ್ರೈನ್ ಸಿಸ್ಟಮ್ ಸರಿಯಾಗಿ ವರ್ಕ್ ಆಗಲ್ಲ ಅಂತವ್ರಿಗೂ ಮಾಡಿದೀನಿ. ಇಲ್ಲೇ ಶ್ರೀರಾಮ್ಪುರದಲ್ಲಿ ಇದಾರೆ, ಮೈಸೂರಲ್ಲಿ. ಇನ್ಸಾಮ್ನಿಯಾ ಅಂದ್ರೆ ನಿದ್ದೆ ಬರಲ್ಲ, ಸ್ಲೀಪ್ಲೆಸ್ನೆಸ್. ಅದಕ್ಕೆ ಸಿಂಪಲ್ ಏನಂದ್ರೆ ಮೆಗ್ನೀಷಿಯಂ ಡೆಫಿಷಿಯಂಟ್ ಇರ್ತಾರೆ ಅವರು. ಮೆಗ್ನೀಷಿಯಂ ಡೆಫಿಷಿಯಂಟ್ ಇರ್ತಾರೆ, ಮೆಲಟೋನಿನ್ ಸೆಕ್ರೇಷನ್ ಆಗ್ತಾ ಇರಲ್ಲ. ಅವೆರಡನೇ ಸರಿ ಮಾಡಿದ್ರೆ ಪಟ್ಟನ್ ಸರಿ ಹೋಗುತ್ತೆ. ಅರೆ ಏನು ಇದು ಒಂದಿನದಲ್ಲಿ ಪಟ್ ಅಂತ ಆಗ್ಬಿಡಲ್ಲ, ಪ್ರಾಸೆಸ್ ಅದು. ಇವಾಗ ಮಾತ್ರೆ ನನ್ ನುಂಗಿದ ತಕ್ಷಣ ನಿದ್ದೆ ಬಂದ್ಬಿಡತ್ತಾ? ಅದೇನ್ ಮ್ಯಾಜಿಕ್ ಆಗಿಲ್ಲ. ಎಲ್ಲದಕ್ಕೂ ಅದರದೇ ಆದಂತ ಒಂದು ಟೈಮ್ ಬೇಕು. ಸೊ ಆಲ್ಮೋಸ್ಟ್ ನೀವ್ ಅವರೇ ಹೇಳ್ದಂಗೆ ಕಂಪ್ಲೀಟ್ ಎಲ್ಲಾ ಫಿಸಿಕಲ್ ಇಶ್ಯೂಸ್ ಏನಿದೆ ಎಲ್ಲಾದ್ರ ಮೇಲೂ ವರ್ಕ್ ಮಾಡಿದ್ದಾರೆ. ಅಂಡ್ ಅವ್ರು ಹೇಳ್ದಂಗೆ ರಿಲೇಶನ್ಶಿಪ್ ಇಶ್ಯೂಸ್ ಇರ್ಬೋದು, ಇಲ್ಲ ಅಂದ್ರೆ ಏನಾದ್ರೂ ಮನಿ ಫ್ಲೋ ಇಲ್ಲ, ದುಡ್ಡಲ್ಲಿ ಏನಾದ್ರೂ ನಿಮಗ್ ಸಮಸ್ಯೆ ಇದೆ ಅಂದ್ರೆ ಆಲ್ಮೋಸ್ಟ್ ಎಲ್ಲಾದ್ರ ಬಗ್ಗೆನೂ ಅವ್ರ ಹತ್ರ ಸೊಲ್ಯೂಷನ್ ಇದೆ ಅಂತ ಹೇಳ್ಬೋದು. 9 years ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾ ಬಂದಿದ್ದಾರೆ. ಇವನ್ ನಮ್ ದೊಡ್ಡಪ್ಪಂಗೂ ಕೂಡ ಪರ್ಸನಲಿ ಹೆಲ್ಪ್ ಮಾಡಿದ್ದಾರೆ. ಸೊ ನಿಮಗೆ ಇವ್ರು ಮೈಸೂರಲ್ಲೇ ಇರೋದು. ವೈಟ್ ಲೋಟಸ್ ಅಂತ ಇವರ ಕಂಪ್ನಿ ನೇಮ್. ವೈಟ್ ಲೋಟಸ್ ಸೊಲ್ಯೂಷನ್ಸ್. ವೈಟ್ ಲೋಟಸ್ ಸೊಲ್ಯೂಷನ್ಸ್ ಅಂತ ನಮ್ದು ಇನ್ನೊಂದು NGOನು ಇದೆ, ಅಮೃತ ವಿಸ್ಡಮ್ ಫೌಂಡೇಶನ್ ಅಂತ. ಎರಡೂ ಇದೆ. ಒಂದು ಫೌಂಡೇಶನ್ ಇಂದ ನಾನು ಜನಕ್ಕೆ ಫುಲ್ ಹಂಗೆ ಓಲ್ಡ್ ಏಜ್ ಹೋಮು ಮತ್ತೆ ಈ ತರ ಮೆಡಿಟೇಷನ್ ಕ್ಲಾಸ್ನೆಲ್ಲ ನಾನು ಆಫರ್ ಮಾಡ್ತಾ ಇದ್ದೀನಿ. ಪ್ಲಸ್ ವೈಟ್ ಲೋಟಸ್ ಸೊಲ್ಯೂಷನ್ಸ್ ಅಲ್ಲಿ ಹೀಲಿಂಗು ಕೊಡ್ತೀನಿ, ಟ್ಯಾರೋ ರೀಡಿಂಗು, ನ್ಯೂಮರಾಲಜಿ ಎಲ್ಲಾನು ಮಾಡ್ತೀನಿ. ಕಮಿಂಗ್ ಟು ಪ್ರೈಸಸ್ ಆಲ್ಸೋ ತುಂಬಾನೇ ರೀಸನಬಲ್ ಆಗು ಮಾಡ್ಕೊಡ್ತಾ ಇದಾರೆ. ಸೊ ಏನೇ ಇಶ್ಯೂಸ್ ಇದ್ರು ನಾನು ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನೀವ್ ಇಲ್ಲೇ ಬರ್ಬೇಕು ಅನ್ನೋದೇನಿಲ್ಲ. ಜಸ್ಟ್ ಆನ್ ಕಾಲ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಹಿಮ್. ಮೈಸೂರ್ ಅವರೇ ಅಂತ ಅಲ್ಲ, ಇಡೀ ವರ್ಲ್ಡ್ ಅಲ್ಲಿ ಎಲ್ಲೇ ಇದ್ರು. ಸ್ವಿಟ್ಜರ್ಲ್ಯಾಂಡ್ ಸೊ ನಾ ಹೇಳ್ದಂಗೆ ನಾನ್ ಕೂಡ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಾದ್ಮೇಲೆನೆ ಈ ವಿಡಿಯೋ ಮಾಡ್ತಾ ಇರೋದು. ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇರಲ್ಲ, ನಂಗೂ ಗೊತ್ತೇ ಇರ್ಲಿಲ್ಲ. ಬಟ್ ಇಲ್ಲಿಗ್ ಬಂದು ಹೀಲಿಂಗ್ ನ ತಗೊಂಡ್ಮೇಲೆ ಆ ರಿಕವರಿನ ನನ್ ಕಣ್ಣಿಂದ ನಾನ್ ನೋಡಾದ್ಮೇಲೆನೆ ಬಿಲೀವ್ ಮಾಡಿರೋದು. ಸೊ ಇವ್ರು ತುಂಬಾ ಕ್ಲೈಂಟ್ಸ್ ಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಈ ತರ ನಿಮ್ಗೆ ಯಾವ್ದೇ ಇಶ್ಯೂಸ್ ಇದ್ರು ಯು ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ ಹಿಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.